ಹಾಯ್ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಇಲ್ಲ ಮಾರ್ಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ನೋಡೋಣ. ಹಾಯ್, ಶೋಲ್ಡರಿಂದ ಇದು ನೆಕ್ ಭಾಗಕ್ಕೆ ನಾವು ಎಷ್ಟು ಬೇಕೋ ಅಷ್ಟು 2.5, ಅದಕ್ಕೆ 1/4 ಇಂಚಷ್ಟು ನಾವು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಹೊಲಿಯೋಕ್ಕೆ ಸ್ಟಿಚ್ ಮಾಡೋಕ್ಕೆ ಹೋಗುತ್ತಿದ್ದು. ಮತ್ತು ಶೋಲ್ಡರ್ 3 ಇದೆ. 3ಗಿಂತ ಮುಂಚೆ ಈ ಕಡೆ ಸ್ವಲ್ಪ 1/4 ಇಂಚು ಸೇಮ್ ಟು ಸೇಮ್ ಸ್ಟಿಚಿಂಗ್ಗೆ ಅಂತ ಈ ರೆಡಿ ಬಂದು ನಮಗೆ ಶೋಲ್ಡರ್ ಬರುತ್ತೆ. ಮತ್ತು ನೆಕ್ ಡೌನ್ ಎಷ್ಟು ಬೇಕು ಅಂತ 6.8 ಇದೆ. ಇದು 6.8 ಬೇಕು ಅಂತ ಸ್ವಲ್ಪ ಇಲ್ಲಿಗೆ ಮಾರ್ಕ್ ಬರೋದ್ರೆ ಒಂದು 2 ಪಾಯಿಂಟ್ ಅಷ್ಟು ನಾವು ಮೇಲೆ ಮಾರ್ಕ್ ಮಾಡ್ಕೋಬೇಕು, ಯಾಕೆಂದರೆ ಸ್ಟಿಚಿಂಗ್ ಬರುತ್ತೆ ಅಂತ. ಮತ್ತು ಇಲ್ಲಿ ಬ್ರಾಡ್ ಬೇಕು ಅಂದರೂ ಇನ್ನೂ ಇಟ್ಕೋಬೋದು, ಇಲ್ಲ ನಾರ್ಮಲ್ ಇಷ್ಟೇ ಬೇಕು ಅಂದರೂ ಇಷ್ಟೇ ಇಟ್ಕೋಬೋದು. ಮತ್ತು ಇದು ಬಂದು ಹಾರ್ಮಲ್ಲು ಎಷ್ಟು ಬೇಕು, ನಮಗೆ ಎಷ್ಟು ಬೇಕಾಗಿರುತ್ತೆ ಅಂತ ನಾವು ಇದು ಬೇಕು ಅಂದರೆ ಅದು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಇದಕ್ಕೆ ಬಂದು 6 ಬರಬೇಕು. 6 ಮತ್ತು ಈ ಸರ್ಕಲಲ್ಲಿ 1.5ಗೆ ಮಾರ್ಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಂತ ಅದು ಮಾರ್ಕ್ ಮಾಡಿಕೊಂಡು ಮತ್ತು ಇದು ರೌಂಡ್ ತೆಗಿಬೇಕು. ಮತ್ತು ಹಾಗೆ ಬಂದರೆ ಹೀಗೆ ಪಾಯಿಂಟ್ಸ್ ಡಾಟ್ ಮೈನ್ ಪಾಯಿಂಟು, ಇದು ಮೈನ್ ಪಾಯಿಂಟ್ ಏನಂದರೆ ಮೈನ್ ಡಾಟ್. ಇದು ಬ್ಲೌಸಿಗೆ ಬಫ್ಫು ನೀಟಾಗಿ ಕೂರಬೇಕು ಅಂದರೆ ಇದೇ ಮೈನ್ ಪಾಯಿಂಟ್. ಬ್ಲೌಸಿಂದ ಇದು 3.5ಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ 1 ಇಂಚು ಮತ್ತು ಈ ಕಡೆ ಇಂಚು. ಮತ್ತು ಇದು ಬಂದು ಅಪೆಕ್ಸ್ ಪಾಯಿಂಟಿಂದ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇದು ಎಷ್ಟು ಬರಬೇಕು ಲೆಂತ್ ಅನ್ನೋದ್ರ ಮೇಲೆ, ಈ ಅಪೆಕ್ಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಒಬ್ಬರು ಚೆಸ್ಸು ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಆದ್ದರಿಂದ ನಾವು ಚೆಸ್ ಪಾಯಿಂಟ್ ಅಂದರೆ ಅಪೆಕ್ಸ್ ಪಾಯಿಂಟ್ನ ನಾವು ನೋಡಿಕೊಂಡು ಮತ್ತು ಈ ಲೆಂತು ನಾವು ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಆಗ ಇದು ಬಂದು ಇದಕ್ಕೆ 2.5 ಮತ್ತು ಇದು 2.5 ಮತ್ತು ಇದಕ್ಕೇನು ಅಳತೆ ಏನಿಲ್ಲ, ಆದರೆ ಬ್ಲೌಸು ಅವ್ರವ್ರ ಅಳತೆ ಮೇಲೆ ಹೋಗುತ್ತೆ. ಇದು ಬಂದು ಇದು ಅನ್ನೆಸೆಸರಿ, ಅಂದರೆ ಕಲಿಯೋರಿಗೆ ಇದು ಒಂದು ಮುಖ್ಯ. ಯಾಕೆಂದರೆ ಅಳತೆ ಬ್ಲೌಸಲ್ಲೆಲ್ಲ ಹಾಕಿರ್ತಾರೆ ಏನಿದು ಅಂತ, ಏನೂ ಅವ್ರಿಗೆ ಕನ್ಫ್ಯೂಷನ್ ಆಗದೆ ಇದು ಸಣ್ಣ ಇರೋರಿಗೆ ಮಾತ್ರ, ಅಂದರೆ 30 ಸೈಜು 32 ಸೈಜ್ ಅಂಥವ್ರಿಗೆ ಮಾತ್ರ, 40 38 ಅಂಥವ್ರಿಗೆ ಇದು ಬೇಕಾಗಿರಲ್ಲ. ಮತ್ತು ಈ ಬ್ಲೌಸ್ ಇದು ವಿಡ್ತ್ ಬಂದು 10 ಇಂಚಸ್ ಇದೆ, 2 ಇಂಚಸ್ ಎಕ್ಸ್ಟ್ರಾ. ಮತ್ತು ಇದು ಸೇಮ್ ಇನ್ನಷ್ಟು ಇದರಲ್ಲಿ ಅಪೆಕ್ಸ್ ಪಾಯಿಂಟ್ ಏನು ಅಂದರೆ ನಮ್ಮ ಬಸ್ಟ್ ಎಷ್ಟಿರುತ್ತೆ, ನಮ್ಮ ಬಸ್ಟ್ ಮೈನ್ ಪಾಯಿಂಟ್ ಬರುತ್ತಲ್ವ, ಅಲ್ಲಿ ಬಂದು ಅದು ಅಪೆಕ್ಸ್ ಪಾಯಿಂಟ್ ಅನ್ನೋದು. ಅದು ಎಲ್ಲಿ ತಗೋಬೇಕು ಅಂದರೆ ಶೋಲ್ಡರ್ ಸೆಂಟರ್ ಶೋಲ್ಡರ್ನ ಸೆಂಟರಲ್ಲಿ ನಾವು ಇದನ್ನು ನೋಡ್ಕೋಬೇಕು. ಅದು ನಮ್ಮ ಅಳತೆ ಬ್ಲೌಸಲ್ಲಾಗಲಿ ಇಲ್ಲ ನಡಿ ಅಳತೆ ತಗೊಳ್ಳೋವಾಗಲಿ ಇದು ಸಿಗುತ್ತೆ. ಅದರದ ಮೇಲೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಓಕೆ, ಕ್ರಾಸ್ ಬೆಲ್ಟು ಫ್ರಂಟಲ್ಲಿ 4 ಮತ್ತು ಮಿಡಿಲಲ್ಲಿ 3 ಅದು ತೆಗೆದ್ಬಿಟ್ಟು ಇಲ್ಲ ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟು ತೆಗೆದು ಕಟ್ ಮಾಡಬೇಕು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಎಂಕರೇಜ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.